ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾರ್ಗವಿ LLB ಧಾರಾವಾಹಿನ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಕೋರ್ಟ್ ಆಚೆ ಸಿಗುವ ಡೆಲ್ಲಿಯ ಖ್ಯಾತ ಲಾಯರ್ RK ಭಾರ್ಗವಿಯ ವಾದಕ್ಕೆ ತಲೆಬಾಗಿ ನನ್ನ ಎಲುಬಿಲ್ಲದ ನಾಲಿಗೆಯಿಂದ ಅಹಂಕಾರದಲ್ಲಿ ಏನೇನೋ ಮಾತಾಡಿದೆ, ನನ್ನನ್ನು ಕ್ಷಮಿಸಿಬಿಡು ಎಂದು ಭಾರ್ಗವಿ ಎದುರು ಕೈಮುಗಿದು ನಿಲ್ತಾನೆ. ಸುಳ್ಳು ರೆಡ್ ಡೈರಿ ಸೃಷ್ಟಿಸಿದ RK ಬಂಡವಾಳವನ್ನು ಭಾರ್ಗವಿ ಕಾಗದದ ಚೂರಿಯಿಂದಲೇ ಬಯಲು ಮಾಡಿರ್ತಾಳೆ. JP ಪಾಟೀಲ್ ಅವರು RK ಕಾಲೆಳೆದು, ನಮ್ಮ ಸೊಸೆಯ ತಾಕತ್ತು ಈಗ ಗೊತ್ತಾಯ್ತಾ ಎಂದು ಗೇಲಿ ಮಾಡ್ತಾರೆ. ಭಾರ್ಗವಿ ಹೆಮ್ಮೆಯಿಂದ, ನಾನು ಯಾರನ್ನೂ ಸೋಲಿಸಲು ಕೋರ್ಟಿಗೆ ಬಂದಿಲ್ಲ, ಸತ್ಯವನ್ನು ಗೆಲ್ಲಿಸಲು ಬರ್ತೀನಿ ಎಂದು RKಗೆ ಖಡಕ್ಕಾಗಿ ಹೇಳಿ ಕಳಿಸ್ತಾಳೆ. ಇನ್ನೊಂದೆಡೆ ಚರಣ್ ತನ್ನ ಹೆತ್ತ ತಾಯಿ ಗಂಗಾಳ ಅಸಲಿ ಕ್ರೂರ ರೂಪವನ್ನು ಕಂಡು ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾನೆ. ಚಿಕ್ಕ ಮಕ್ಕಳ ರಕ್ತ ಹೀರುವ ನಿನ್ನಂಥ ಕ್ರೂರ ತಾಯಿ ಈ ಜಗತ್ತಿನಲ್ಲೇ ಇರಲು ಸಾಧ್ಯವಿಲ್ಲ. ಇಷ್ಟು ವರ್ಷ ನಿನ್ನನ್ನು ನಂಬಿ ನನ್ನ ಹೆತ್ತ ಅಪ್ಪ ಅಮ್ಮನನ್ನೇ ಎದುರು ಹಾಕಿಕೊಂಡೇನಲ್ಲ ಎಂದು ಚರಣ್ ಕಣ್ಣೀರಿಡುತ್ತಾನೆ. ಗಂಗಾಳಿಗೆ ಧಿಕ್ಕಾರ ಕೂಗಿ ತನ್ನ ತಂದೆ JP ಪಾಟೀಲ್ ಕಾಲಿಗೆ ಬಿದ್ದು, ನಾನು ಪಾಪಿ, ನಿಮ್ಮ ಕಷ್ಟದ ಸಮಯದಲ್ಲಿ ರಾಕ್ಷಸನಂತೆ ಆಡಿದೆ, ನನ್ನನ್ನು ಕ್ಷಮಿಸಿಬಿಡಿ ಡ್ಯಾಡ್ ಎಂದು ಅಳುತ್ತಾನೆ. ವಿಶಾಲ ಮನಸ್ಸಿನ JP ಮಗನನ್ನು ಅಪ್ಪಿಕೊಂಡು ಕ್ಷಮಿಸಿ ಮನೆಗೆ ಬರಮಾಡಿಕೊಳ್ತಾರೆ. ಮತ್ತೊಂದು ರೋಚಕಕಾರಿ ಸನ್ನಿವೇಶದಲ್ಲಿ ಅದೆಷ್ಟು ಹೆಣ್ಣು ಮಕ್ಕಳು ಜೀವನ ಹಾಳು ಮಾಡಿದ ಮಕ್ಕಳನ್ನು ಕಿಡ್ನಾಪ್ ಮಾಡಿದ ರಾಕ್ಷಸಿ ಗಂಗಾಳ ಮುಖಕ್ಕೆ ಸಾರ್ವಜನಿಕವಾಗಿ ಮಸಿ ಬಳಿಯಲಾಗುತ್ತದೆ. ಭಾರ್ಗವಿ ಗಂಗಾಳ ಕೆನ್ನೆಗೆ ಬಾರಿಸಿ, ಇದು ನನ್ನ ಅಪ್ಪ ರವೀಂದ್ರ ಭಟ್ಕಳ್ನನ್ನು ಕೊಂದಿದ್ದಕ್ಕೆ, ಇದು ನನ್ನ ಮಾವನಿಗೋಸ್ಕರ ಹಾಗೂ ನೀನು ಬಲಿ ತಗೊಂಡ ಆ ಹೆಣ್ಣು ಮಕ್ಕಳಿಗೋಸ್ಕರ ಎಂದು ಅಬ್ಬರಿಸುತ್ತಾಳೆ. ಇಡೀ ಸಮಾಜದ ಮುಂದೆ ರವೀಂದ್ರ ಭಟ್ಕಳ್ ಮತ್ತು JP ಪಾಟೀಲ್ಗೆ ಜೈಕಾರ ಮೊಳಗುತ್ತದೆ. ಅಪ್ಪನ ಫೋಟೋ ಮುಂದೆ ನಿಂತು ಭಾರ್ಗವಿ ಬಾಹುಗಳಾಗಿ ಕಣ್ಣೀರಿಡುತ್ತಾಳೆ. ಕೊನೆಯಲ್ಲಿ JP ಪಾಟೀಲ್ ಗೌರವದಿಂದ ಮನೆಗೆ ವಾಪಸ್ ಬರ್ತಾರೆ. ನಾನು ಇಷ್ಟು ವರ್ಷ ನಂಬಿದ ಕಾನೂನು, ದೇವರು ಎಲ್ಲರೂ ನನ್ನ ಕೈಬಿಟ್ಟಾಗ ನನ್ನ ಸೊಸೆ ಭಾರ್ಗವಿ ನನಗೆ ಮರುಜನ್ಮ ಕೊಟ್ಟು ಈ ಮನೆಗೆ ವಾಪಸ್ ಕರೆತಂದಿದ್ದಾಳೆ ಎಂದು ಭಾವುಕರಾಗಿ ಆಡೋ ಮಾತುಗಳು ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸುತ್ತವೆ. ಇಡೀ ಕುಟುಂಬ ಒಂದಾಗಿ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವ ಮೂಲಕ ಇಂದಿನ ಎಪಿಸೋಡ್ ಸುಖಾಂತ್ಯ ಕಾಣುತ್ತದೆ. ಇಂದಿನ ಇಂಟರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಬಟನ್ ಒತ್ತಿದ್ರೆ ನಾನು ಏನೇ ಸೀರಿಯಲ್ ನೋಟಿಫಿಕೇಷನ್ ಹಾಕಿದ್ರೂ ನಿಮಗೆ ಬೇಗ ಬರುತ್ತೆ. ಹಾಗೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಕತೆ ಸ್ಟೋರಿ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಹಾಗೆ ನಿಮಗೆ ಯಾವ ಸೀರಿಯಲ್ ಇಷ್ಟ ಅಂತ ಹೇಳಿ ಕಾಮೆಂಟ್ ಮಾಡಿದ್ರೆ ಅದರ ಅಪ್ಡೇಟು ಸೀರಿಯಲ್ದು ಹಾಕ್ತೀನಿ. ಧನ್ಯವಾದಗಳು.